ಸರ್ಕಾರ ಬಂದಾಗ ಬಹಳ ಸಡಗರದ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ದೇಶಾದ್ಯಂತ. ಪ್ರಾಮುಖ್ಯ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ರಚನೆಯಾಗಿ ಜಾರಿ ತಂದಿರ್ತಕ್ಕಂಥ ದಿನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರೂಪಿಸದೆ ಹೋಗಿದ್ರೆ ಬಹುಶಃ ಇವತ್ತು ನಮಗೆ ಈ ಸಡಗರ ಸಂಭ್ರಮಕ್ಕೆ ಅವಕಾಶ ಸಿಗ್ತಿರಲಿಲ್ಲ ಅಂತ ಅನಿಸ್ತಾ ಇದೆ. ಅಂತ ಒಬ್ಬ ನಮ್ಮ ದೇಶದ ಮಹಾನ್ ನಾಯಕ ಅದ್ಭುತವಾದಂಥ ನಮಗೆ ಸಂವಿಧಾನವನ್ನು ಕೊಟ್ಟು ಕೇಂದ್ರ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಜನವರಿ 26 ಜಾರಿಗೆ ತಂದಿರ್ತಕ್ಕಂಥದ್ದು. ಇವತ್ತು ನಾವು ಜನವರಿ 26 ಗಣರಾಜ್ಯೋತ್ಸವ ಆಚರಣೆ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಪ್ರತಿಯೊಬ್ಬರನ್ನು ಅಳವಡಿಸಿಕೊಂಡು ನಮ್ಮ ಜೀವನದ ಭವಿಷ್ಯವನ್ನು ರೂಪಿಸುವಂತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ದೇಶಕ್ಕಾಗಿ ಅನೇಕ ಜನ ಹೋರಾಟಗಾರರು, ಸೇನಾಧಿಗಳು, ಭೂಸೇನಾ, ವಾಯುಸೇನಾ, ಈ ರೀತಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಹೋರಾಟದಿಂದ ಬಹಳ ನಮ್ಮ ದೇಶ ಸುಭದ್ರವಾಗಿದೆ. ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿ ಬಹಳಷ್ಟು ಉನ್ನತ ಮಟ್ಟದಲ್ಲಿರ್ತಕ್ಕಂಥದ್ದು. ಮೊದಲು ಹೇಳ್ತಿದ್ದೀವಿ ಚೈನಾ ಬಹಳ ಮುಂದೆ ಇದೆ, ಚೈನಾದಲ್ಲಿ ಜನಸಂಖ್ಯೆ ಬಹಳ ಮುಂದೆ ಇದೆ, ಎಲ್ಲ ರೀತಿಯಿಂದ ಚೈನಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತಕ್ಕಂಥ ಇತ್ತು. ಆದರೆ ಇವತ್ತಿನ ದಿವಸ ಚೈನಾವನ್ನು ಹಿಂದಿಕ್ಕಿ ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಮುನ್ನುಗ್ಗಿ ಪ್ರಪಂಚದಲ್ಲೇ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಇವತ್ತು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಭಾರತ ದೇಶವನ್ನು ಕೊಂಡಾಡ್ತಿದ್ದಾರೆ. ಭಾರತ ದೇಶದ ಅಭಿವೃದ್ಧಿ 2008ರಿಂದ ಏನು ನಾವು ಶಾಸಕರಾದಾಗ, ಮೊದಲನೇ ಬಾರಿ ಶಾಸಕರಾದಾಗ ಅವತ್ತಿನ ದಿವಸ ಕ್ಷೇತ್ರದ ಅಭಿವೃದ್ಧಿಯನ್ನು ನಾನು ನೋಡಿದಾಗ